ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಾವು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೀವಿ. ಮೇನ್ ಬೇಡಿಕೆ ಒಂದು 5 ಬೇಡಿಕೆ ಇಟ್ಟಿದೀವಿ. ಗುಜರಾತ್ ಹೈಕೋರ್ಟ್ ತೀರ್ಪು 3 ಮತ್ತು 4ನೇ ದರ್ಜೆ ಅಂಗನವಾಡಿ ಕಾರ್ಯಕರ್ತೆಯರು ಮಾಡಬೇಕು ಅಂತೇಳಿ ಅದು ಆದೇಶ ಹೊರಡಿಸಿದೆ. ಆದೇಶ ಪ್ರಕಾರ ರಾಜ್ಯ ಸರ್ಕಾರನ ನಾವು ಕೇಳ್ತಾ ಇದೀವಿ. ಆಮೇಲೆ ಗ್ರಾಚ್ಯುಟಿ ಹಣ ಆದೇಶ ಆಗಿದೆ, ಅದೇ ಗುಜರಾತ್ ಕೋರ್ಟ್ ತೀರ್ಪು ಪ್ರಕಾರ. ಆದ್ರೆ ಇವತ್ತು ಹಣ ಬಿಡುಗಡೆ ಆಗಿಲ್ಲ. ನಿವೃತ್ತಿ ಆದಂತವರಿಗೆ ಗ್ರಾಚ್ಯುಟಿ ಹಣ ಬಿಡುಗಡೆ ಮಾಡಿ ಅಂತೇಳಿ ಅದೊಂದು ಬೇಡಿಕೆ ಇಟ್ಟಿರೋದು. ಆಮೇಲೆ ಮಕ್ಕಳಿಗೆ ಪೌಷ್ಟಿಕ ಆಹಾರ, ರೆಡಿಮೇಡ್ ಫುಡ್ ಬೇಡ, ಇಂದ ಏನು ಕೊಡ್ತಿದ್ರಿ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಅದೇ ರೀತಿ ಕೊಡೆ ಅಂತೇಳಿ ಅದೊಂದು ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಆಮೇಲೆ ಕನಿಷ್ಠ ವೇತನ ಅಂಗನವಾಡಿ ನೌಕರರಿಗೆ ಕೊಡಬೇಕು ಅಂತೇಳಿ ಅದೊಂದು ಬೇಡಿಕೆ ಇಟ್ಟಿದ್ದೀವಿ. ಈ ರೀತಿಯಾಗಿ ನಾವು ಎಲ್ಲಾ ಕಡೆನೂ ಇವತ್ತು ಹೋರಾಟ ಮಾಡ್ತಕ್ಕಂಥದ್ದು ಅಂತೇಳಿ ನಮಗೆ ಗಮನಕ್ಕೆ. ಈಗ ಇಡೀ ರಾಜ್ಯಾದ್ಯಂತ ನಾವು ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಈ ಇಂದಿನ ದಿನ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ICDS ಇದನ್ನ ಪ್ರತ್ಯೇಕ ನಿರ್ದೇಶನಾಲಯ ಮಾಡಬೇಕು. ಆಮೇಲೆ ಪೂರಕ ಪೌಷ್ಟಿಕ ಆಹಾರವನ್ನು ವಿತರಣೆ ಮಾಡಬೇಕು. ಮುಂಗಡವಾಗಿ ಹಣ ಬಿಡುಗಡೆ ಮಾಡಬೇಕು. ಆಮೇಲೆ ಸಹಾಯಕ ಇಲ್ಲದ ಕಡೆ THR ಕೊಡಬೇಕು. ಹೀಗೆ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು 2 ದಿನ ಆಹಾರೋತ್ರಿ ಧರಣಿಯನ್ನು ಮಾಡ್ತಾ ಇದ್ದೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.